ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಆಗಿರುವಂತಹ ದರ್ಶನನ್ನ ಪರಪ್ಪನಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಮಧ್ಯಾಹ್ನ 1 ಗಂಟೆಯ ನಂತರ ಈ ಪ್ರಕ್ರಿಯೆಗೆ ವೇಗ ಸಿಗುತ್ತೆ. ಹಾಗಾದ್ರೆ ಎಷ್ಟೊತ್ತಿಗೆ ರೀಚ್ ಆಗ್ತಾರೆ, ಅಲ್ಲಿನ ಭದ್ರತಾ ವ್ಯವಸ್ಥೆ ಹೇಗಿದೆ, ಏನೆಲ್ಲ ಪ್ರೊಸೀಜರ್ಗಳನ್ನ ಇಲ್ಲಿ ಫಾಲೋ ಮಾಡಬೇಕಾಗುತ್ತೆ, ಎಲ್ಲದರ ಡೀಟೇಲ್ಸ್ ಅನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜಾತಿಥ್ಯ ಫೋಟೋ ಯಾವಾಗ ವೈರಲ್ ಆಯ್ತು ಆಗ ಬಂದೀಖಾನೆಯ ಇಲಾಖೆಯ ಅಧಿಕಾರಿಗಳು ಕೋರ್ಟ್ ಗಮನಕ್ಕೆ ತರೋ ಪ್ರಯತ್ನವನ್ನು ಮಾಡಿದ್ರು. ಅಂಡರ್ ಟ್ರಯಲ್ ಅಲ್ಲಿ ಇರುವಂತಹ ವ್ಯಕ್ತಿ ಡಿಸಿಪ್ಲಿನರಿ ಆಕ್ಷನ್ ಅನ್ನು ಮೀರಿದ್ದಾರೆ, ರೂಲ್ಸ್ ಗಳನ್ನು ವೈಲೇಟ್ ಮಾಡಿದ್ದಾರೆ. ಹೀಗಾಗಿ ಒಂದು ಜೈಲಿಂದ ಇನ್ನೊಂದು ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೋರ್ಟ್ ನಿನ್ನೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಹೀಗಾಗಿ ಇವತ್ತು ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಶಿಫ್ಟ್ ಆಗ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಅವರ ಮೇಲೆ ನಿಗಾ ವಹಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಭದ್ರತಾ ವ್ಯವಸ್ಥೆಯನ್ನ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ಕೊಂಡಿದ್ದೀವಿ. ಪರಪ್ಪನಗ್ರಹಾರದಲ್ಲಿ ಯಾವ ಕಳಂಕ ಜೈಲಿಗೆ ಮೆತ್ತಿದೆಯೋ ಅದೇ ರೀತಿಯಾದಂತಹ ಕಳಂಕ ಇಲ್ಲಿ ಮೆತ್ತಬಾರದು ಅನ್ನೋ ನಿಟ್ಟಿನಲ್ಲಿ ಬೇಕಾದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ ಅಂತ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಜೈಲು ಅಧಿಕಾರಿಗಳು. ಇನ್ನು ಮಧ್ಯಾಹ್ನದ ಬಳಿಕ ಈ ಪ್ರಕ್ರಿಯೆ ನಡೆಯುತ್ತೆ. ಸೊ ಪರಪ್ಪನಗ್ರಹಾರ ಜೈಲಿಂದ ಡೈರೆಕ್ಟ್ ಆಗಿ ಅಲ್ಲಿನ ಅಧಿಕಾರಿಗಳೇ ದರ್ಶನ್ನ ಕರ್ಕೊಂಡು ಸೆಕ್ಯೂರಿಟಿ ಜೊತೆಗೆ ಬಳ್ಳಾರಿ ಜೈಲಿಗೆ ಬಿಟ್ಟು ಬರ್ತಾರೆ. ಅದಾದ ನಂತರ ಇಲ್ಲಿಗೆ ನಾವು ಬಿಟ್ಟಿದ್ದೀವಿ ಅಂತ ಹೇಳಿ ವರದಿಯನ್ನ ಕೂಡ ಕೋರ್ಟ್ಗೆ ಕೊಡಬೇಕಾಗತ್ತೆ. ಸೊ ಆ ಪ್ರೊಸೀಜರ್ ಕೂಡ ಇವತ್ತು ನಡೆಯುವಂತಹ ನಿರೀಕ್ಷೆ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಆಗಿರುವಂತಹ A2 ಆಗಿರುವಂತಹ ದರ್ಶನ್ಗೆ ಸಂಕಷ್ಟ ಮತ್ತಷ್ಟು ಮುಂದುವರಿತಾ ಇದೆ. ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಮಧ್ಯಾಹ್ನದ ನಂತರ ದರ್ಶನ್ ಶಿಫ್ಟ್ ಆಗ್ತಾರೆ. ಇನ್ನೊಂದು ಕಡೆಗೆ ಈ ಸ್ಥಳಾಂತರದ ಪ್ರಕ್ರಿಯೆಗಳಿಗೆ ಬೇಕಾದ ಸಿದ್ಧತೆಯನ್ನ ಡಾಕ್ಯುಮೆಂಟೇಶನ್ ವರ್ಕ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಬಳ್ಳಾರಿ ಜೈಲಧಿಕಾರಿಗಳು ಕೂಡ ಹೈ ಅಲರ್ಟ್ ನಲ್ಲಿದ್ದಾರೆ. ಸಿಸಿ ಕ್ಯಾಮ್ರಾ, VIP ಸೆಲ್ಗಳು ಹೇಗಿದೆ ವ್ಯವಸ್ಥೆ ಅಂತ ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ಹಾಗೂ ಜೈಲಿನ ಸುತ್ತ ಕೂಡ ಕೆಲವು ದರ್ಶನ್ ಅಂಧಾಭಿಮಾನಿಗಳು ಬಂದು ಅಲ್ಲಿ ಆಟೋಪ ಮಾಡಬಾರ್ದು, ಭದ್ರತೆಗೆ ಯಾವುದೇ ರೀತಿಯಾದಂತಹ ಲೋಪದೋಷ ಆಗಬಾರ್ದು, ಅಹಿತಕರ ಘಟನೆಗೆ ಆಸ್ಪದ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ತಯಾರಿಗಳು ಆಗ್ತಾ ಇರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸೊ ಈಗ ಪರಪ್ಪನಗ್ರಹಾರ ಜೈಲಲ್ಲಿದ್ದಂತಹ ಸಾಧನೆಯನ್ನ 2 ಸೆಲೆಕ್ಟ್ ಮಾಡಿದ್ರು ದರ್ಶನ್. ಪರಪ್ಪನಗ್ರಹಾರ ಹೊಸದಲ್ಲ, ಅವ್ರಿಗೆ ಹಿಂದೆ ಕೂಡ ಹೋಗಿದ್ರು 2011ರಲ್ಲಿ, 2024ರಲ್ಲೂ ಕೂಡ ಒಂದಷ್ಟು ದಿನಗಳ ಕಾಲ, ಅಂದರೆ ಆಲ್ಮೋಸ್ಟ್ ಒಂದು 68-69 ದಿನಗಳ ಕಾಲ ಅವರು ಕಾಲ ಕಳೆದಿದ್ರು. ಈಗ ಬಳ್ಳಾರಿಯಲ್ಲಿ ಎಷ್ಟು ದಿನ ಕಾಲ ಕಳೀತಾರೋ ಅಲ್ಲಿ ಹೇಗಿರ್ತಾರೋ ಅನ್ನೋದು ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ ಅಂಬರೀಶ್, ತೀರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ಅಂಬರೀಶ್, ಈಗ ಬಳ್ಳಾರಿಗೆ ದರ್ಶನರನ್ನ ಕರ್ಕೊಂಡು ಬರುವಂತಹ ಸಮಯ ಏನಾದರೂ ಅಧಿಕಾರಿಗಳ ಮಾಹಿತಿ ಹಂಚಿಕೊಂಡಿದ್ದಾರಾ ಮತ್ತು ಭದ್ರತಾ ವ್ಯವಸ್ಥೆ ಹೇಗಿದೆ? ಮಮತಾ, ಇವತ್ತು ದರ್ಶನ್ ಅವರ 14 ದಿನಗಳ ಕಸ್ಟಡಿ ಅಂತ್ಯವಾದ ನಂತರದಲ್ಲಿ ಒಂದಿಷ್ಟು ನ್ಯಾಯಾಲಯದ ಮುಂದೆ ಅವರನ್ನು ಹಾಜರುಪಡಿಸ್ತಾರೆ. ಅದಾದಮೇಲೆ ಅವರನ್ನು ಆ ಎಲ್ಲ ಪ್ರೊಸೀಜರ್ಗಳನ್ನ ಮುಗಿಸಿದ ನಂತರದಲ್ಲಿ ಬಹುಶಃ ಮಧ್ಯಾಹ್ನದ ನಂತರದಲ್ಲಿ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಕರೆತರಲಾಗುತ್ತೆ ಅನ್ನುವಂಥ ಮಾಹಿತಿ ಕೊಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಮುಂಭಾಗದಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಬಳ್ಳಾರಿ ಸೆಂಟ್ರಲ್ ಜೈಲ್ ನಗರ ಪ್ರದೇಶದ ಒಳಗಡೆ ಇರೋದ್ರಿಂದಾಗಿ ಎರಡೂ ಕಡೆ ಅಂದರೆ ಸೆಂಟ್ರಲ್ ಜೈಲಿಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ಎರಡೂ ಬದಿಯ ರಸ್ತೆಗಳಲ್ಲಿ ಈಗಾಗಲೇ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ. ಯಾಕಂದ್ರೆ ಸಾಮಾನ್ಯವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದಾಗಿ ರಸ್ತೆಗಳನ್ನು ಕೂಡ ಬಂದ್ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆಗೆ ಯಾವುದೇ ರೀತಿಯ ಅಚಾತುರ್ಯಗಳಾಗಬಾರ್ದು, ಅಂದ್ರೆ ದರ್ಶನ್ ಅವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಜೈಲಿನ ಸುತ್ತಲೂ ಕೂಡ ಒಂದಿಷ್ಟು ಹೆಚ್ಚುವರಿ ಪೊಲೀಸ್ ಅಂದ್ರೆ ಸಿಬ್ಬಂದಿಗಳ ನಿಯೋಜನೆ ಮಾಡಲಿಕ್ಕೂ ಕೂಡ ಸಿದ್ಧತೆಗಳು ನಡೆದಿದೆ. ಆ ಭಾಗವಾಗಿ ಯಾವುದೇ ಕ್ಷಣದಲ್ಲಿಯೂ ಸಹಿತ ದರ್ಶನ್ ಅವರನ್ನ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಕರೆತರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದಾಗಿ ಅವೆಲ್ಲ ರೀತಿಯ ಸಿದ್ಧತೆಗಳು ಬೇಕು. ಆ ರೀತಿಯ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಬಳ್ಳಾರಿ ಜಿಲ್ಲೆಯ ಮುಂಭಾಗದಲ್ಲಿ ಮಾಡಿಕೊಳ್ಳಲಾಗಿದೆ. ಮತ್ತೊಂದು ಕಡೆಗೆ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜಿಲ್ಲೆ ಶಿಫ್ಟ್ ಆಗ್ತಾರೆ ಅನ್ನುವಂತ ಮಾಹಿತಿ ಸಿಕ್ಕ ನಂತರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಜೈಲಿನ ಸುತ್ತಲೂ ಕೂಡ ಸುತ್ತಾ ಇದ್ದಾರೆ. ಹೀಗಾಗಿ ಅವ್ರು ಯಾರು ಸಹಿತ ಸೆಂಟ್ರಲ್ ಜೈಲಿನ ಸಮೀಪದಲ್ಲಿ ಸುಳಿಬಾರದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕೂಡ ಆ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆಗೆ ಬಳ್ಳಾರಿ ಸೆಂಟ್ರಲ್ ಜೈಲ್ ಅಂದ ಕೂಡಲೇ ನೆನಪಾಗುವಂಥದ್ದು ಇಲ್ಲಿ ನಟೋರಿಯಸ್ಗಳನ್ನು ಇಡ್ತಾರೆ. ಅದ್ರ ಜೊತೆಗೆ ಎಲ್ಲಿಯೂ ಕೂಡ ಸಿಗದೇ ಇರುವಂತಹ ಸೌಲಭ್ಯಗಳು ಬೇರೆ ಬೇರೆ ಜೈಲುಗಳಲ್ಲಿ ಯಾವ ರೀತಿಯ ಸೌಲಭ್ಯಗಳು ಸಿಗುತ್ತೆ ಆ ರೀತಿಯ ಸೌಲಭ್ಯಗಳು ಬಳ್ಳಾರಿ ಜೈಲಲ್ಲಿ ಸಿಗೋದಿಲ್ಲ. ಹೀಗಾಗಿನೇ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಕೊಡೋದೆ. ಯಾಕಂದ್ರೆ ಬಹುತೇಕ ನಟೋರಿಯಸ್ಗಳಂದ್ರೆ ಏನು ಹಂತಕ ಉಮೇಶ್ ರೆಡ್ಡಿ ಅವರಿದ್ರು, ಅದ್ರ ಜೊತೆಗೆ ಬಚ್ಚಾ ಖಾನ್ ಸೇರಿದಂತೆ ಬೇರೆ ಬೇರೆ ಗಲಭೆಗಳಲ್ಲಿ ಭಾಗಿಯಾಗಿದ್ದಂಥವ್ರು, ಅದ್ರ ಜೊತೆಗೆ ಬೇರೆ ಬೇರೆ ಅಂದ್ರೆ ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾದಂತ ಬಹುದೊಡ್ಡ ನಟೋರಿಯಸ್ ಗ್ಯಾಂಗ್ಗಳನ್ನೇ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಇವತ್ತು ಅಂತ ಜೈಲಿಗೆ ದರ್ಶನ್ ಅವರನ್ನ ಶಿಫ್ಟ್ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನಂದ್ರೆ ಇಲ್ಲಿ ವಿಲಾಸಿ ಜೀವನ ನಡೆಸೋದಕ್ಕಾಗೋದಿಲ್ಲ,
ಆಗೋದಿಲ್ಲ. ಇದೇ ಕಾರಣಕ್ಕೋಸ್ಕರ ಈಗ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ದರ್ಶನ್ ಅವ್ರನ್ನ ಶಿಫ್ಟ್ ಮಾಡಲಾಗ್ತದೆ. ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅಂದ್ರೆ ದರ್ಶನ್ ಅವ್ರನ್ನ ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ಅಂದ್ರೆ ಸಾಮಾನ್ಯವಾಗಿ ದರ್ಶನ್ ಅವರಿಗೆ ಸಾಕಷ್ಟು ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಒಂದ್ ವೇಳೆ ಆ ಸಂದರ್ಭದಲ್ಲಿ ಸಾಕಷ್ಟು ಫ್ಯಾನ್ ಫಾಲೋವರ್ಸ್ ಜೈಲಿನ ಸಮೀಪದಲ್ಲಿ ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಯಾವುದೇ ರೀತಿಯ ಅಚಾತುರ್ಯ ಆಗಬಾರ್ದು ಮತ್ತು ಯಾವುದೇ ಏನು ಕೂಡ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅದ್ರ ಜೊತೆಗೆ ಕೊನೆಯ ಹಂತದ CCTV ಪರಿಶೀಲನೆಯನ್ನು ಕೂಡ ಮಾಡಲಾಗಿದ್ದು ಬಳ್ಳಾರಿ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಅದ್ರ ಜೊತೆಗೆ ಜೈಲಾಧಿಕಾರಿಗಳು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. ಮಮತಾ. ಓಕೆ ಅಂಬರೀಶ್.